बात करना को भाई बात करना को भाई ಸರ್ ನಮಸ್ಕಾರ ಸರ್ ಏನು ಸರ್ ಇವತ್ತು ಕಾರ್ಯಾಚರಣೆ ಸುಮಾರು ಒಂದು 7:25ಕ್ಕೆ ಒಂದು ಫೋನ್ ಬಂತು. ನಮ್ಮ ತರೀಕೆರೆ ತಾಲೂಕು ಗಾಳಿಹಳ್ಳಿ ಕ್ರಾಸ್ ಆಶ್ರಯ ಬಡಾವಣೆಯಲ್ಲಿ ಸುಮಾರು G+2 RCC ಬಿಲ್ಡಿಂಗಲ್ಲಿ ಒಂದು ಗ್ಯಾಸ್ ಲೀಕೇಜ್ ಆಗಿ ಫೈರ್ ಆಗಿದೆ ಅಂತೇಳಿ ಮಾಹಿತಿ ಬಂತು. ಮಾಹಿತಿ ಬಂದ ತಕ್ಷಣ ನಮ್ಮ ತರೀಕೆರೆ ಅಗ್ನಿಶಾಮಕ ಠಾಣಾಧಿಕಾರಿಗಳು ಮತ್ತು ನಾವೆಲ್ಲ ಸಿಬ್ಬಂದಿಗಳು ಬಂದು ಇಮಿಡಿಯೇಟಾಗಿ ನೋಡಿದ್ವಿ. ನೋಡಿದ ತಕ್ಷಣವೇ ಒಬ್ಬರಿಗೆ ಇಂಜುರಿ ಆಗಿದ್ದನ್ನ ಆಲ್ರೆಡಿ ನಮ್ಮ ಸಾರ್ವಜನಿಕರು ಅವ್ರ ಸಹಾಯದಿಂದ ಪ್ರೈವೇಟು ವಾಹನ ಮುಖಾಂತರ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರನ್ನೆಲ್ಲ ಕಳಿಸಿದ್ರು. ನಾವು ಬಂದು ಇನ್ನು ಮಿಕ್ಕಿದ್ದೇನು ಬೆಂಕಿ ಏನಿತ್ತು ಅದನ್ನೆಲ್ಲ ನಾವೆಲ್ಲ ಕೆಡಿಸ್ಬಿಟ್ಟು ಮತ್ತು ಸಂಬಂಧಪಟ್ಟ ಮಾಲೀಕರಿಗೂ ಸಹ ನಾವು ವಿಷಯ ತಿಳಿಸಿ ಮತ್ತು ಸ್ಥಳಕ್ಕೂ ಸಹ ಪೊಲೀಸ್ ಸಿಬ್ಬಂದಿ ಸಹ ಬಂದಿದ್ದಾರೆ. ಬಟ್ ಇವಾಗೇನು ಸಮಸ್ಯೆ ಏನಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸರ್ ಸ್ಥಳೀಯರು ಏನು ಹೇಳ್ತಾರೆ, ಏನಕ್ಕೆ ಆಗಿದೆ ಅಂತ ಏನಾದರೂ ಮಾಹಿತಿ ಇದೆ? ಸ್ಥಳೀಯರು ಹೇಳ್ತಿರೋ ಮಾಹಿತಿ ಪ್ರಕಾರ ಗ್ಯಾಸ್ ಲೀಕೇಜ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಗ್ಯಾಸ್ ಲೀಕೇಜ್ ಆಗಿದೆ. ಎಷ್ಟು ಜನ ಇದ್ರಂತೆ ಸರ್ ಅಲ್ಲಿ? ಒಬ್ರು ಇದ್ದಾರೆಲ್ಲ ಅವರು ಊರಿಗೆ ಹೋಗಿದ್ರು, ಬೆಂಗಳೂರಿಗೇನೋ ಕೆಲಸ ಅವರ ಪ್ರೈವೇಟ್ ಕೆಲಸದ ಮೇಲೆ, ವೈಯಕ್ತಿಕ ಕೆಲಸದ ಮೇಲೆ. ಒಬ್ರು ಮಲಗಿ ಅದು ಅವರು ಅಷ್ಟೊಂದು ಅಬ್ಸರ್ವೇಷನ್ ಮಾಡಿಲ್ಲ. ಗ್ಯಾಸ್ ಲೀಕೇಜ್ ಆಗಿದೆ, ಸಡನ್ ಆಗಿ ಎಲ್ಲಿ ಸ್ಪಾರ್ಕ್ ಸಿಕ್ಕ ತಕ್ಷಣನೇ ಫೈರ್ ಆಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಅಶ್ವಿನಿ. ಅಕ್ಕ, ಏನು ಇವತ್ತು ನಿಮ್ಮ ಏರಿಯಾದಲ್ಲಿ ಏನಾಗಿದೆ? ಅಣ್ಣ, ನಾವು ರಾತ್ರಿ ಇದು ಒಳಗಡೆ ಇದ್ವಿ. ಬೆಳಗ್ಗೆ ಜೋರ ಶಬ್ದ ಬಂತು. ಏನ್ ಶಬ್ದ ಬಂತು ಅಂತ ಹೊರಗಡೆ ಬಂದು ನೋಡಿದಾಗ ಏನು ಕಾಣಿಸ್ತಾ ಇಲ್ಲ ನಮಗೆ. ಆಮೇಲೆ ಅವಣ್ಣ ಹೊರಗಡೆ ಕೂಕಂತ ಬಂತಲ್ಲ, ಅವಾಗ ಯಾಕೋ ಕೂಕಂಡ್ ಬಂದ್ರಲ್ಲ ಅಂತ ಹೊರಗಡೆ ನೋಡಿದ್ರೆ ಅವರು ಫುಲ್ಲು ಎಲ್ಲ ಸುಟ್ಟೋಗ್ಬಿಟ್ಟಿದ್ರು. ಸುಟ್ಟೋಗಿ ಅವಣ್ಣಗೆ ಬರಕ್ಕೆ ಶಕ್ತಿ ಇರಲಿಲ್ಲ. ಆಮೇಲೆ ಹೊರಗಡೆ ಕರ್ಸಿ ಎಲ್ಲವ ಅವಣ್ಣಗೆ ನೋಡಿದ್ಮೇಲೆ ಒಳಗಡೆನೆ ಇದು ಗ್ಯಾಸ್ ಬ್ಲಾಸ್ಟ್ ಆಗಿರೋದು. ಅವಣ್ಣ ಬಿಡಿ ಸೇರ್ತಾರೆ ಬೆಳಗ್ಗೆ ಎದ್ದು. ಅವರು ಮೋಸ್ಟ್ಲಿ ಒಳಗಡೆಗೆಲ್ಲವ ಅದು ಲೀಕ್ ಆಗಿದೆ. ಬೆಳಗ್ಗೆ ಎದ್ದು ಬಿಡಿ ಹಚ್ಚಿದಾಗ ಬಸ್ಟ್ ಆಗಿದೆ. ಅದು ಬಸ್ಟ್ ಆಗಿ ಈಗ ಅವರು ಮಿಸಸ್ ಇಲ್ಲ ಊರಿಗೆ ಹೋಗಿದ್ದಾರೆ. ಈಗ ಅವ್ರನ್ನ ಆಸ್ಪತ್ರೆ ಸೇರಿಸಿದೀವಿ. ಆದಷ್ಟು ಗ್ಯಾಸ್ ಇಂದ ಹುಷಾರಾಗಿರ್ಬೇಕು, ಬಹಳ ಎಚ್ಚರಿಕೆಯಾಗಿರ್ಬೇಕು ಅನ್ನೋದು ಇದು ನೋಡಿ ನಮಗೆ ಅನುಭವ ಆಗಿತ್ತು.